ಬಹಿರಂಗವಾಗಿದೆ. ಶ್ರೀರಾಮುಲು ನಿನ್ನೆ ಮಾಡಿದ ಆರೋಪಕ್ಕೆ ಇವತ್ತು ಜನಾರ್ದನ ರೆಡ್ಡಿ ಕೆಂಡ ಕಾರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಕರೆದು ಶ್ರೀರಾಮುಲು ಅವರ ಹಳೆಯ ವಿಚಾರಗಳನ್ನ ಕೆದಕಿ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ವಿರುದ್ಧ ನಾನು ಯಾರಿಗೂ ಯಾವುದೇ ವಿಚಾರಕ್ಕೂ ದೂರನ್ನ ನೀಡಿಲ್ಲ. ದೂರು ನೀಡುವ ಜಾಯಮಾನ ನನ್ನದಲ್ಲ. ಕೊಲೆಗಾರರಿಂದ ಶ್ರೀರಾಮುಲುಗೆ ರಕ್ಷಣೆ ಕೊಡಿಸಿದ್ದೆ ನಾನು. ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ಬೆಂಬಲಕ್ಕೆ ನಿಂತಿದ್ದೆ ನಾನು. ರಾಮುಲುರನ್ನ ಬಿಜೆಪಿಗೆ ಕರೆತಂದು ಮಂತ್ರಿ ಮಾಡಿದ್ದು ಕೂಡ ನಾನು ಅಂತ ಹೇಳಿ ಶ್ರೀರಾಮುಲು ವಿರುದ್ಧ ಪುಂಖಾನುಪುಂಖವಾಗಿ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನೇ ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ ಕೊಲೆಗೆ ಅಂದರೆ ನಾನು ಕಾರ್ಪೊರೇಟ್ರು ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಿಕರು ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಜಗಜ್ಜಾಹೀರ್. ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಶ್ರೀರಾಮುಲು ಏನಂತಂದರೆ ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಬಹಿರಂಗವಾಗಿದೆ. ಶ್ರೀರಾಮುಲು ನಿನ್ನೆ ಮಾಡಿದ ಆರೋಪಕ್ಕೆ ಇವತ್ತು ಜನಾರ್ದನ ರೆಡ್ಡಿ ಕೆಂಡ ಕಾರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಕರೆದು ಶ್ರೀರಾಮುಲು ಅವರ ಹಳೆಯ ವಿಚಾರಗಳನ್ನ ಕೆದಕಿ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ವಿರುದ್ಧ ನಾನು ಯಾರಿಗೂ ಯಾವುದೇ ವಿಚಾರಕ್ಕೂ ದೂರನ್ನ ನೀಡಿಲ್ಲ. ದೂರು ನೀಡುವ ಜಾಯಮಾನ ನನ್ನದಲ್ಲ. ಕೊಲೆಗಾರರಿಂದ ಶ್ರೀರಾಮುಲುಗೆ ರಕ್ಷಣೆ ಕೊಡಿಸಿದ್ದೆ ನಾನು. ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ಬೆಂಬಲಕ್ಕೆ ನಿಂತಿದ್ದೆ ನಾನು. ರಾಮುಲುರನ್ನ ಬಿಜೆಪಿಗೆ ಕರೆತಂದು ಮಂತ್ರಿ ಮಾಡಿದ್ದು ಕೂಡ ನಾನು ಅಂತ ಹೇಳಿ ಶ್ರೀರಾಮುಲು ವಿರುದ್ಧ ಪುಂಖಾನುಪುಂಖವಾಗಿ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನೇ ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ ಕೊಲೆಗೆ ಅಂದರೆ ನಾನು ಕಾರ್ಪೊರೇಟ್ರು ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಿಕರು ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಜಗಜ್ಜಾಹೀರ್. ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಶ್ರೀರಾಮುಲು ಏನಂತಂದರೆ ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಬಹಿರಂಗವಾಗಿದೆ. ಶ್ರೀರಾಮುಲು ನಿನ್ನೆ ಮಾಡಿದ ಆರೋಪಕ್ಕೆ ಇವತ್ತು ಜನಾರ್ದನ ರೆಡ್ಡಿ ಕೆಂಡ ಕಾರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಕರೆದು ಶ್ರೀರಾಮುಲು ಅವರ ಹಳೆಯ ವಿಚಾರಗಳನ್ನ ಕೆದಕಿ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ವಿರುದ್ಧ ನಾನು ಯಾರಿಗೂ ಯಾವುದೇ ವಿಚಾರಕ್ಕೂ ದೂರನ್ನ ನೀಡಿಲ್ಲ. ದೂರು ನೀಡುವ ಜಾಯಮಾನ ನನ್ನದಲ್ಲ. ಕೊಲೆಗಾರರಿಂದ ಶ್ರೀರಾಮುಲುಗೆ ರಕ್ಷಣೆ ಕೊಡಿಸಿದ್ದೆ ನಾನು. ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ಬೆಂಬಲಕ್ಕೆ ನಿಂತಿದ್ದೆ ನಾನು. ರಾಮುಲುರನ್ನ ಬಿಜೆಪಿಗೆ ಕರೆತಂದು ಮಂತ್ರಿ ಮಾಡಿದ್ದು ಕೂಡ ನಾನು ಅಂತ ಹೇಳಿ ಶ್ರೀರಾಮುಲು ವಿರುದ್ಧ ಪುಂಖಾನುಪುಂಖವಾಗಿ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನೇ ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ
ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ ಕೊಲೆಗೆ ಅಂದರೆ ನಾನು ಕಾರ್ಪೊರೇಟ್ರು ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಿಕರು ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಜಗಜ್ಜಾಹೀರ್. ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಶ್ರೀರಾಮುಲು ಏನಂತಂದರೆ ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಈಗ ಬಹಿರಂಗವಾಗಿದೆ. ಶ್ರೀರಾಮುಲು ನಿನ್ನೆ ಮಾಡಿದ ಆರೋಪಕ್ಕೆ ಇವತ್ತು ಜನಾರ್ದನ ರೆಡ್ಡಿ ಕೆಂಡ ಕಾರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಕರೆದು ಶ್ರೀರಾಮುಲು ಅವರ ಹಳೆಯ ವಿಚಾರಗಳನ್ನ ಕೆದಕಿ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ವಿರುದ್ಧ ನಾನು ಯಾರಿಗೂ ಯಾವುದೇ ವಿಚಾರಕ್ಕೂ ದೂರನ್ನ ನೀಡಿಲ್ಲ, ದೂರು ನೀಡುವ ಜಾಯಮಾನ ನನ್ನದಲ್ಲ, ಕೊಲೆಗಾರರಿಂದ ಶ್ರೀರಾಮುಲುಗೆ ರಕ್ಷಣೆ ಕೊಡಿಸಿದ್ದೆ ನಾನು, ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ಬೆಂಬಲಕ್ಕೆ ನಿಂತಿದ್ದೆ ನಾನು, ರಾಮುಲುರನ್ನ ಬಿಜೆಪಿಗೆ ಕರೆತಂದು ಮಂತ್ರಿ ಮಾಡಿದ್ದು ಕೂಡ ನಾನು ಅಂತ ಹೇಳಿ ಶ್ರೀರಾಮುಲು ವಿರುದ್ಧ ಪುಂಖಾನುಪುಂಖವಾಗಿ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನೇ ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ ಕೊಲೆಗೆ ಅಂದರೆ ನಾನು ಕಾರ್ಪೊರೇಟ್ರು ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಿಕರು ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್ ಬಾಬು ಅವ್ರ ಮೂಲಕ ಕೊಲೆ ಮಾಡಿಸಿದ್ರು ಅನ್ನೋದು ಇಡೀ ಜಗಜ್ಜಾಹೀರ್. ಅದು ಬಳ್ಳಾರಿಯಲ್ಲಿ ಮನೆ ಮನೆಗೂ ಮಾತಾಡ್ತಾರೆ ಬಿಡ ವಿಷಯ. ಶ್ರೀರಾಮುಲು ಏನಂತಂದರೆ ನಾರಾಯಣ ರೆಡ್ಡಿನ ನಾನು ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಈಗ ಬಹಿರಂಗವಾಗಿದೆ. ಶ್ರೀರಾಮುಲು ನಿನ್ನೆ ಮಾಡಿದ ಆರೋಪಕ್ಕೆ ಇವತ್ತು ಜನಾರ್ದನ ರೆಡ್ಡಿ ಕೆಂಡ ಕಾರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಕರೆದು ಶ್ರೀರಾಮುಲು ಅವರ ಹಳೆಯ ವಿಚಾರಗಳನ್ನ ಕೆದಕಿ ಕೌಂಟರ್ ಕೊಟ್ಟಿದ್ದಾರೆ. ಶ್ರೀರಾಮುಲು ವಿರುದ್ಧ ನಾನು ಯಾರಿಗೂ ಯಾವುದೇ ವಿಚಾರಕ್ಕೂ ದೂರನ್ನ ನೀಡಿಲ್ಲ, ದೂರು ನೀಡುವ ಜಾಯಮಾನ ನನ್ನದಲ್ಲ, ಕೊಲೆಗಾರರಿಂದ ಶ್ರೀರಾಮುಲುಗೆ ರಕ್ಷಣೆ ಕೊಡಿಸಿದ್ದೆ ನಾನು, ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ಬೆಂಬಲಕ್ಕೆ ನಿಂತಿದ್ದೆ ನಾನು, ರಾಮುಲುರನ್ನ ಬಿಜೆಪಿಗೆ ಕರೆತಂದು ಮಂತ್ರಿ ಮಾಡಿದ್ದು ಕೂಡ ನಾನು ಅಂತ ಹೇಳಿ ಶ್ರೀರಾಮುಲು ವಿರುದ್ಧ ಪುಂಖಾನುಪುಂಖವಾಗಿ ರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನೇ ಕಟ್ಕೊಂಡು ತಾನೇ ಪ್ಲ್ಯಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲ್ಯಾನ್ ಮಾಡ್ಕೊತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸಿಬಿಟ್ರು ಹಾಗೆ ಹೀಗೆ ಅಂತ ಹೇಳಿದಾಗ ಅವನಿಗೆ ನಾನು ಹೇಳಿದ್ದು ಒಂದೇ ಒಂದು ಮಾತು, ಯಾವತ್ತೂ ಕೂಡ ಒಂದು ಕ್ರೈಮಲ್ಲಿ ನಾವು ಇನ್ವಾಲ್ವ್ ಆಗಿದ್ದೀವಿ ಅಂತಂದರೆ ಇಡೀ ಶ್ರೀರಾಮುಲು ಅವರ ಸೋದರ ಮಾವನ ಕೊಲೆಗೆ ಅಂದರೆ ನಾನು ಕಾರ್ಪೊರೇಟ್ರು ಕೊಲೆ ಆದಾಗ ಪ್ರೆಸ್ ಕಾನ್ಫರೆನ್ಸ್ ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಿಕರು ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಅವರು ಫೈನಾನ್ಸ್ ಮಾಡಿದ್ರು, ದಿವಾಕರ್